ಟಾಕ್ಸಿಕ್ ವರ್ಸಸ್ ದುರಂಧರ್ ಎರಡೂ ಕೂಡ ಒಂದೇ ದಿನ ರಿಲೀಸ್ ಆಗ್ತಾ ಇದೆ. ಎರಡೂ ಕೂಡ ತುಂಬಾನೇ ಹೈಪ್ ಇದೆ. ಎರಡು ಮೂವಿಗೂ ಯಾವ ಥರ ಅಡ್ವಾಂಟೇಜಸ್ ಇದೆ ಅಂತ ಮೊದಲನೇದಾಗಿ ಟಾಕ್ಸಿಕ್ ನಿಮಗೆ ಗೊತ್ತೇ ಇದೆ, ಯಶ್ ಅವರ ಒಂದು ಬಿಗ್ಗೆಸ್ಟ್ ಪ್ರಾಜೆಕ್ಟ್. ಈ ಸತಿ ಹಾಲಿವುಡ್ ಲೆವೆಲ್ಗೆ ಮೇಕಿಂಗ್ ಮಾಡಿಕೊಂಡು ಹಾಲಿವುಡ್ ಅಲ್ಲಿ ಕೂಡ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಈ ಒಂದು ಮೂವಿ ಆಫ್ಟರ್ KGF 1 and 2 ಆದ್ಮೇಲೆ ರಿಲೀಸ್ ಆಗ್ತಾ ಇದೆ, 4 ವರ್ಷ ಆದ್ಮೇಲೆ. ನನಗೆ ಪರ್ಸನಲಿ ಈ ಒಂದು ಮೂವಿನಲ್ಲಿ ಅಡ್ವಾಂಟೇಜ್ ಏನು ಅಂತಂದ್ರೆ ಯಶ್ ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ ಆಗಿರ್ಬೋದು. ಯಶ್ ಅವರು ಈ ಮೂವಿಗೆ ರೈಟಿಂಗ್ ಅಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಇಲ್ಲಿ ಕೆಳಗಡೆ ನೋಡಬಹುದು ನೀವು, ರೈಟನ್ ಬೈ ಯಶ್ ಅಂಡ್ ಗೀತು ಮೋಹನ್ ದಾಸ್ ಅಂತ. ಗೀತು ಮೋಹನ್ ದಾಸ್ ಡೈರೆಕ್ಟರ್ ಮತ್ತು ರೈಟರ್ ಆಗಿದ್ರು ಕೂಡ ಯಶ್ ಅವರು ಕೂಡ ಈ ಒಂದು ಮೂವಿಗೆ ರೈಟಿಂಗ್ ಮಾಡಿದ್ದಾರೆ. ರೈಟಿಂಗ್ ಮಾಡೋದ್ರಿಂದ ತುಂಬಾನೇ ಎಕ್ಸೈಟ್ ಆಗಿದ್ದೀನಿ ನಾನು ಈ ಒಂದು ಮೂವಿ ನೋಡೋದಕ್ಕೆ. ಯಾಕೆಂತಂದ್ರೆ ಮುಂಚೆ ನೀವು ಸ್ಕ್ರಿಪ್ಟ್ ಸೆಲೆಕ್ಷನ್ ನೋಡಬಹುದು, ಯಶ್ ಅವರ ಮೂವಿ ಯಾವುದೇ ಮೂವಿನ ಆಗಿದ್ರು ಅವ್ರು ಯಾವುದನ್ನು ಡೈರೆಕ್ಷನ್ ಮಾಡಿಲ್ಲ. ಅವರು ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡಬೇಕಾದ್ರೆ ತುಂಬಾನೇ ಹುಷಾರಾಗಿ ಚೂಸ್ ಮಾಡ್ತಾರೆ. ನೀವು ಹಳೆ ಮೂವೀಸ್ ಯಾವುದೇ ನೋಡಿ ಎಲ್ಲ ಎಂಟರ್ಟೈನಿಂಗ್ ಆಗಿದೆ. ಅದಕ್ಕೆ ಈ ಮೂವಿ ಹೈಪ್ ಜಾಸ್ತಿ ಆಗ ಕಾರಣ ಏನು ಅಂತಂದ್ರೆ ಇವರೇ ಒಂದು ರೈಟಿಂಗ್ ಬರೆದಿದ್ದಾರೆ. ಅದಕ್ಕೆ ಎಕ್ಸಿಟ್ ಆಗಿದೆ ಯಾವ ರೀತಿ ಇರ್ಬೋದು ಅಂತ. ಹೈಪ್ ನೀವು ನೋಡಬಹುದು ಟಾಕ್ಸಿಕ್ ಮೂವಿ ಆಫ್ಟರ್ ಟೀಸರ್ ರಿಲೀಸ್ ಆದ್ಮೇಲೆ ಅಂತೂ ಕೇಳಬೇಡಿ. ರಾಯ ಇಂಟ್ರೊಡಕ್ಷನ್ ಸೀನು ಎಲ್ಲ ಬಂದ್ಮೇಲೆ ತುಂಬಾನೇ ಹೈಪ್ ಇದೆ, ತುಂಬಾನೇ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಂದ್ರೆ KGF 1, 2 ಬಿಗ್ ಸಕ್ಸಸ್ ಆದ್ಮೇಲೆ ಈ ಒಂದು ಮೂವಿಗೆ ಹೈಪ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ಅಂಡ್ ಯಶ್ ಅವರು ಹೇಳಿದಾರಲ್ಲ, ಅಕ್ಕಪಕ್ಕದಲ್ಲಿ 2 ಕುದುರೆ ಓಡ್ತಿದ್ರೇನೆ ಕುದುರೆ ಮೇಲೆ ಕೂತವನ್ನ ಜಾಕಿ ಏನದು ಅಪೋಸಿಟ್ ಕ್ಯಾಂಡಿಡೇಟ್ ಇರ್ಬೇಕು, ವಿರೋಧಿಗಳ ಮಧ್ಯೆ ಗೆದ್ದು ಬರೋನೇ ಕಣ. ದುರಂಧರ್ ಕಡೆ ನೋಡೋದಾದ್ರೆ ದುರಂಧರ್ 1 ರಿಲೀಸ್ ಆಗಿ ಒಂದು ಬಿಗ್ಗೆಸ್ಟ್ ಹಿಟ್ ಆಗಿದೆ. ಅದೊಂದು ರಿಯಲ್ ಸ್ಟೋರಿ ಬೇಸ್ಡ್ ಮೂವಿ. ಆಲ್ರೆಡಿ 1300 ಕೋಟಿ ಕಲೆಕ್ಷನ್ ಮಾಡಿರೋದ್ರಿಂದ ಪಾರ್ಟ್ 2 ಅದು ಕಂಟಿನ್ಯೂಷನ್ ಆಗಿರೋದ್ರಿಂದ ಹೈಪ್ ಜಾಸ್ತಿನೇ ಇರುತ್ತೆ. ಫಸ್ಟ್ ರಿಲೀಸ್ ಆಗಿದ್ದು ಬರೀ ಹಿಂದಿನಲ್ಲಿ, ಈಗ ಎಲ್ಲ ಭಾಷೆನಲ್ಲೂ ರಿಲೀಸ್ ಆಗಿ ಬರ್ತಾ ಇದೆ. ದುರಂಧರ್ಗಿರೋ ಅಡ್ವಾಂಟೇಜ್ ಏನು ಅಂದ್ರೆ ಪಾರ್ಟ್ 1 ಹೈಪ್ ಅಂಡ್ ಬಿಗ್ ಸಕ್ಸಸ್ ಆಗಿರೋದ್ರಿಂದ ಪಾರ್ಟ್ 2ಗೆ ಹೈಪ್ ಇದ್ದೇ ಇರುತ್ತೆ ಆಬ್ವಿಯಸ್ಲಿ. ಅಂಡ್ ಹಿಂದಿ ಬೆಲ್ಟ್ ಕಡೆ ತುಂಬಾನೇ ಜಾಸ್ತಿ ಇರುತ್ತೆ. ನಾರ್ತ್ ಕಡೆ ನೋಡೋದಾದ್ರೆ ಟಾಕ್ಸಿಕ್ ಆಬ್ವಿಯಸ್ಲಿ ಇರುತ್ತೆ. ಅಂಡ್ ನಾರ್ತ್ ಕಡೆ ಸೌತ್ ಕಡೆ ಎರಡು ಕಡೆನೂ ಟಾಕ್ಸಿಕ್ ಕೂಡ ತುಂಬಾನೇ ಹೈಪ್ ಇದೆ. ನಿಮ್ಗೆ ಏನನ್ಸುತ್ತೆ ಈ ಒಂದು 2 ಮೂವೀಸ್ ಅಲ್ಲಿ ಯಾವ್ದು ಅತಿ ಹೆಚ್ಚು ಕಲೆಕ್ಷನ್ ಮಾಡಬಹುದು ಅಂತ ಕಮೆಂಟ್ ಮಾಡಿ. ನೀವು ಯಾವ ಮೂವಿಗೋಸ್ಕರ ಕಾಯ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ.